ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಇನ್ಕ್ವೆಸ್ಟ್. ಈ ತರಗತಿಯಲ್ಲಿ ನಾವು 30ನೇ ಜುಲೈ 2022ರ ಪ್ರಚಲಿತ ಘಟನೆಗಳನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ. ಸೊ ಈ ಸರಣಿಯ 259ನೇ ತರಗತಿ ಇದಾಗಿರುತ್ತೆ. ಸೊ ಈ ಎಲ್ಲ ಪ್ರಚಲಿತ ಘಟನೆಗಳನ್ನ ಇಲ್ಲಿ ಕಾಣ್ತಿರ್ತಕ್ಕಂಥ ಎಲ್ಲ ದಿನಪತ್ರಿಕೆಗಳಿಂದ ನಾವು ಸೋರ್ಸ್ ಮಾಡಿರ್ತೇವೆ. ಅಟ್ ದಿ ಎಂಡ್ ಆಫ್ ದಿ ಪ್ರೆಸೆಂಟೇಷನ್ ವಿ ವಿಲ್ ಹ್ಯಾವ್ ಗಿವನ್ ಇನ್ಕ್ವೆಸ್ಟ್ ಚಾಲೆಂಜ್ ಕ್ವಿಜ್. ಇದರಲ್ಲಿ ಫಸ್ಟ್ 10 ಸ್ಟೂಡೆಂಟ್ಸ್ who give the correct answers will be acknowledged in the next presentation. ಅಂಡ್ ಆರ್ಟಿಕಲ್ಸ್ ಮಧ್ಯದಲ್ಲೂ ಕೂಡ ಒಂದು ಪ್ರಶ್ನೆಯನ್ನ ಕೇಳಿರ್ತೇವೆ, ಅದಕ್ಕೂ ಉತ್ತರವನ್ನ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಬಹುದಾಗಿರುತ್ತೆ. ಈ ಎಲ್ಲಾ ಚಟುವಟಿಕೆಗಳು ನಿಮ್ಮ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಪಯುಕ್ತವಾಗಿರ್ತವೆ ಮತ್ತು ಈ ಪ್ರಚಲಿತ ಘಟನೆಗಳ PDF ಅನ್ನ ಜ್ಞಾನಗಂಗೋತ್ರಿ ಟೆಲಿಗ್ರಾಮ್ ಚಾನಲ್ ಅಲ್ಲಿ ನೀವು ಡೌನ್ಲೋಡ್ ಮಾಡ್ಕೊಳ್ಬಹುದಾಗಿರುತ್ತೆ. So before getting into today's articles, these are the key answers of Inquest challenge number 223, and we appreciate Ningu, Bhagesh, Mallaya, Divakar, Deepit, Nammakudla, Praveen, Divakar, Devraj, Vijay, and many others also have given correct answers. Thank you very much for your participation. With this, let's get into the first article. So ಇವತ್ತಿನ ಮೊದಲನೇ ಆರ್ಟಿಕಲ್ ಅಲ್ಲಿ ಇಂಡಿಯಾಸ್ ಫಸ್ಟ್ ವರ್ಟಿಕಲ್ ಲಿಫ್ಟ್ ರೈಲ್ವೆ ಬ್ರಿಡ್ಜ್, ಭಾರತದ ಮೊಟ್ಟ ಮೊದಲ ಲಂಬ ಲಿಫ್ಟ್ ರೈಲ್ವೆ ಸಮುದ್ರ ಸೇತುವೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದೀವಿ. ಸೊ ಈ ಒಂದು ಆರ್ಟಿಕಲ್ ಅಲ್ಲಿ ನಾವು ಎರಡು ಪಾಯಿಂಟ್ಸ್ ನ ಅರ್ಥ ಮಾಡ್ಕೊಳ್ಬೇಕಾಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್ ಏನು ಅಂದ್ರೆ ವರ್ಟಿಕಲ್ ಲಿಫ್ಟ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಈ ರೀತಿಯ ರೈಲ್ವೆ ಸೇತುವನ್ನ ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ ಅನ್ನೋದನ್ನ ನಾವು ಡಿಸ್ಕಸ್ ಮಾಡ್ಬೇಕಾಗಿರುತ್ತೆ. ಸೊ ಫಸ್ಟ್ ಪಾಯಿಂಟ್, ನಾವು ವರ್ಟಿಕಲ್ ಲಿಫ್ಟ್ ಅಂದ್ರೆ ಏನು ಅಂತ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಯೂಶುವಲಿ ಈ ಒಂದು ಸೇತುವೆಗಳು ಅಥವಾ ಬ್ರಿಡ್ಜಸ್ ಏನಿರುತ್ತೆ ಅದನ್ನ ಹಾರಿಜಾಂಟಲ್ ಓರಿಯಂಟೇಶನ್ ಅಲ್ಲಿ ಕನ್ಸ್ಟ್ರಕ್ಟ್ ಮಾಡಲಾಗುತ್ತೆ. ಮತ್ತೆ ಈ ಬ್ರಿಡ್ಜಸ್ ಅಂತಕ್ಕಂಥದ್ದು ಒಂದ್ಸತಿ ನಿರ್ಮಾಣ ಮಾಡಿದ್ರೆ ಅದು ಸ್ಟ್ಯಾಟಿಕ್ ಆಗಿರುತ್ತೆ ಅಥವಾ ಮೂವ್ ಆಗೋದಿಲ್ಲ. ಸೊ ಒಂದೇ ಸ್ಥಳದಲ್ಲಿ ಇರ್ತಕ್ಕಂಥ ಬ್ರಿಡ್ಜಸ್ ಆಗಿರುತ್ತೆ. ವರ್ಟಿಕಲ್ ಲಿಫ್ಟ್ ಅಂದ್ರೆ ಆ ಒಂದು ಹಾರಿಜಾಂಟಲ್ ಓರಿಯಂಟೇಶನ್ ಏನಿರುತ್ತೆ ಸೊ ಅದನ್ನ ಚೇಂಜ್ ಮಾಡ್ತಕ್ಕಂಥ ಅಥವಾ ಲಿಫ್ಟ್ ಮಾಡ್ತಕ್ಕಂಥ ಒಂದು ಕೆಪಾಸಿಟಿಯನ್ನ ನಾವು ವರ್ಟಿಕಲ್ ಲಿಫ್ಟ್ ಅಂತ ಕರಿತೇವೆ. ಸೊ ಈ ರೀತಿಯ ಬ್ರಿಡ್ಜಸ್ ನ ಯಾಕೆ ಡೆವಲಪ್ ಮಾಡ್ತಾ ಇದ್ದಾರೆ ಅಂದ್ರೆ, ಫಾರ್ ಎಕ್ಸಾಂಪಲ್ ಇದು ಹಾರಿಜಾಂಟಲ್ ಅಥವಾ ಸ್ಟ್ಯಾಟಿಕ್ ಆಗಿದ್ರೆ ಸೊ ಇದ್ರ ಕೆಳಗಡೆ ಯಾವ್ದಾದ್ರು ವೆಸಲ್ಸ್ ಅಥವಾ ಬೋಟ್ಸ್ ಬಂದಾಗ ಅದರ ಎತ್ತರ ತುಂಬಾ ಜಾಸ್ತಿ ಇದ್ರೆ ಸೊ ಇದು ಈ ಒಂದು ಬ್ರಿಡ್ಜ್ ಏನಿರುತ್ತೆ ಅದ್ರ ಜೊತೆ ಕೊಲಿಷನ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಅದನ್ನ ತಪ್ಪಿಸ್ಲಿಕ್ಕೆ ಏನ್ ಮಾಡ್ತಾರೆ ಅಂದ್ರೆ, ಯಾವುದೇ ವೆಸಲ್ಸ್ ಇದ್ರ ಕೆಳಗಡೆ ಬಂದ್ರೆ ಅದು ಬರೋದಕ್ಕಿಂತ ಮುಂಚೆ ಈ ರೀತಿಯ ಲಿಫ್ಟ್ ಮಾಡ್ಲಾಗುತ್ತೆ, ಅಂದ್ರೆ ವರ್ಟಿಕಲ್ ಆಗಿ ಇದನ್ನ ಲಿಫ್ಟ್ ಮಾಡ್ಲಾಗುತ್ತೆ. ಸೊ ಈ ರೀತಿಯ ಸಿಸ್ಟಮ್ ಅನ್ನ ನಾವು ವರ್ಟಿಕಲ್ ಲಿಫ್ಟ್ ಅಂತ ಕರಿತೇವೆ. ಸೊ ಈ ರೀತಿಯ ಮೊಟ್ಟ ಮೊದಲ ಬ್ರಿಡ್ಜ್ ಅನ್ನ ಭಾರತ ದೇಶದಲ್ಲಿ ಯಾವ ಪ್ಲೇಸಸ್ ನ ಕನೆಕ್ಟ್ ಮಾಡ್ಲಿಕ್ಕೆ ಬಳಸ್ತಾ ಇದ್ದಾರೆ ಅಂದ್ರೆ, ತಮಿಳುನಾಡಿನಲ್ಲಿ ಬರ್ತಕ್ಕಂಥ ರಾಮೇಶ್ವರಂ ಅಂತಕ್ಕಂಥ ಒಂದು ಪ್ಲೇಸ್ ಅನ್ನ ಅರಬ್ಬಿ ಸಮುದ್ರ ಅಥವಾ ಅರೇಬಿಯನ್ ಸಿ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನ ಕನೆಕ್ಟ್ ಮಾಡ್ಲಿಕ್ಕೆ ಈ ಒಂದು ಬ್ರಿಡ್ಜ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ಈ ರೀತಿಯ ಬ್ರಿಡ್ಜ್ ಇಂದ ಆಗ್ತಕ್ಕಂಥ ಅನುಕೂಲಗಳೇನು ಅಂದ್ರೆ, ಟು ಆಪರೇಟ್ ಟ್ರೈನ್ಸ್ ಅಟ್ ಹೈಯರ್ ಸ್ಪೀಡ್. ಸೊ ರೈಲುಗಳನ್ನ ಹೆಚ್ಚಿನ ವೇಗದಲ್ಲಿ ನಾವು ಓಡಿಸ್ಲಿಕ್ಕೆ ಸಹಾಯ ಆಗುತ್ತೆ. ಅಂಡ್ ಇಟ್ ಕ್ಯಾನ್ ಕ್ಯಾರಿ ಮೋರ್ ವೇಟ್. ಸೊ ಇದು ಹೆಚ್ಚಿನ ಭಾರವನ್ನ ಟಾಲರೇಟ್ ಮಾಡ್ತಕ್ಕಂಥ ಒಂದು ಶಕ್ತಿ ಇರುತ್ತೆ. ಸೊ ಅದಾದ್ಮೇಲೆ ರಾಮೇಶ್ವರಂ, ಸೊ ನಾನು ಮುಂಚೆನೆ ಹೇಳ್ದಾಗೆ ರಾಮೇಶ್ವರಂ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಮತ್ತು ಅರೇಬಿಯನ್ ಸಿ ಅಲ್ಲಿ ಬರ್ತಕ್ಕಂಥ ಪಂಬನ್ ಅಂತಕ್ಕಂಥ ಒಂದು ಪ್ಲೇಸ್ ಏನಿರುತ್ತೆ ಸೊ ಇವೆರಡನ್ನು ಕನೆಕ್ಟ್ ಮಾಡುತ್ತೆ. ಈ ಒಂದು ಕಾರಣದಿಂದ ಇವೆರಡು ಪ್ರದೇಶಗಳ ನಡುವೆ ಇರ್ತಕ್ಕಂಥ ಒಂದು ಟ್ರಾಫಿಕ್ ಅಥವಾ ಪ್ರಯಾಣ ಹೆಚ್ಚಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸೊ ಈ ಬ್ರಿಡ್ಜಸ್ ಇಂದ ಅದ್ರ ಕೆಳಗಡೆ ಹೋಗ್ತಕ್ಕಂಥ ಹಡಗುಗಳು ಅಥವಾ ಸ್ಟೀಮರ್ಸ್ ಏನಿರುತ್ತೆ ಸೊ ಅದಕ್ಕೆ ಯಾವುದೇ ಅಡಚಣೆ ಉಂಟಾಗೋದಿಲ್ಲ. ಸೊ ಇದನ್ನ ನಾವು ಮ್ಯಾಪ್ ಅಲ್ಲಿ ನೋಡ್ತಾ ಬಂದ್ರೆ, ಸೊ ಇದು ಇಂಡಿಯಾ ಮ್ಯಾಪ್ ಆಗಿರುತ್ತೆ. ಇಲ್ಲಿ ನಾವು ಶ್ರೀಲಂಕಾವನ್ನ ನೋಡ್ಬೋದಾಗಿರುತ್ತೆ. ಸೊ ಇದು ಅರಬ್ಬಿ ಸಮುದ್ರ ಆಗಿರುತ್ತೆ. ಸೊ ಇಲ್ಲಿ ಬರ್ತಕ್ಕಂಥ ಪ್ರದೇಶ ನೀವಿಲ್ಲಿ ನೋಡ್ಬೋದು, ಇದು ರಾಮನಾಥಪುರಂ ಆಗಿರುತ್ತೆ. ಇದು ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವಾಗಿರುತ್ತೆ. ಸೊ ಇಲ್ಲಿ ಅರೇಬಿಯನ್ ಸಿ ಅಲ್ಲಿ ಬರ್ತಕ್ಕಂಥ ಇನ್ನೊಂದು ಪ್ರದೇಶವನ್ನ ನಾವು ರಾಮೇಶ್ವರಂ ಅಂತ ಕರಿತೀವಿ. ಸೊ ರಾಮೇಶ್ವರಂ ಅಲ್ಲಿ ಆಕ್ಚುಲಿ ಪಂಬನ್ ಅಂತಕ್ಕಂಥ ಒಂದು ಪ್ಲೇಸ್ ಬರುತ್ತೆ. ಸೊ ಇವೆರಡು ಪ್ಲೇಸ್ ನ ನಡುವೆ ಇರತಕ್ಕಂಥ ಒಂದು ಬ್ರಿಡ್ಜ್ ಏನಿರುತ್ತೆ ಸೊ ಅದನ್ನ ಇವಾಗ ಮಾಡಿಫೈ ಮಾಡಿ ವರ್ಟಿಕಲ್ ಲಿಫ್ಟ್ ಆಗೋ ತರ ಮಾಡ್ತಾ ಇದ್ದಾರೆ. ಸೊ ಈ ಮ್ಯಾಪ್ ಅಲ್ಲಿ ನೀವು ನೋಡೋದಾದ್ರೆ ಸೊ ಇಟ್ ಕನೆಕ್ಟ್ಸ್ ತಮಿಳುನಾಡಿನಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನ ಮತ್ತು ಅರಬ್ಬಿ ಸಿ ಅಲ್ಲಿ ಬರ್ತಕ್ಕಂಥ ಒಂದು ಪ್ರದೇಶವನ್ನ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ. ಸೊ ಅದರ ಮಧ್ಯೆ ಆಲ್ರೆಡಿ ಓಲ್ಡ್ ಬ್ರಿಡ್ಜ್ ಇದೆ. ಸೊ ಇದನ್ನ ಅಪ್ಲಿಫ್ಟ್ ಮಾಡ್ತಕ್ಕಂಥ ಅಥವಾ ವರ್ಟಿಕಲ್ ಲಿಫ್ಟ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈಗ ಮಾಡ್ಲಾಗ್ತಾ ಇದೆ. ಸೊ ದಿಸ್ ಬ್ರಿಡ್ಜ್ ವಿಲ್ ಬಿ ಆಪರೇಷನಲ್ ಫ್ರಮ್ ಮಾರ್ಚ್ ನೆಕ್ಸ್ಟ್ ಇಯರ್. ಸೊ ಮುಂದಿನ ವರ್ಷ ಮಾರ್ಚ್ ನಿಂದ ಇದು ತನ್ನ ಕಾರ್ಯಾರಂಭವನ್ನ ಮಾಡ್ಲಾಗ್ತಾ ಇದೆ. ಸೊ ಇಲ್ಲಿರ್ತಕ್ಕಂಥ ಬ್ರಿಡ್ಜ್ ಅಂದ್ರೆ ಆಲ್ರೆಡಿ ಇರ್ತಕ್ಕಂಥ ಸೇತುವೆ ಏನಿದೆ ಸೊ ಅದನ್ನ ಮ್ಯಾನ್ಯುಯಲ್ ಆಪರೇಷನ್ ಮತ್ತೆ ಕಂಟ್ರೋಲ್ ಮಾಡ್ತಾ ಇದ್ದಾರೆ, ಅಂದ್ರೆ ಹಸ್ತಚಾಲಿತ ಕಾರ್ಯಾಚರಣೆ ಮತ್ತೆ ನಿಯಂತ್ರಣ ಮಾಡ್ತಾ ಇದ್ದಾರೆ. ಸೊ ಇವಾಗ ಅದನ್ನ ಏನ್ ಮಾಡಿಫೈ ಮಾಡ್ತಾ ಇದ್ದಾರೆ ಅಂದ್ರೆ, ಮ್ಯಾನ್ಯುಯಲ್ ಆಪರೇಷನ್ ಹಾಗೆ ಇರುತ್ತೆ, ಅಂದ್ರೆ ಹಸ್ತಚಾಲಿತ ಕಾರ್ಯಾಚರಣೆ ಹಾಗೆ ಇರುತ್ತೆ. ಸೊ ಅದ್ರ ಜೊತೆ ಈ ಒಂದು ಸಿಸ್ಟಮ್ ಅನ್ನ ಟ್ರೈನ್ ಕಂಟ್ರೋಲ್ ಸಿಸ್ಟಮ್ ಏನಿರುತ್ತೆ ಅದ್ರ ಜೊತೆ ಇಂಟರ್ಲಾಕ್ ಮಾಡ್ತಾರೆ. ಸೊ ಯಾವಾಗ ಇಂಟರ್ಲಾಕ್ ಮಾಡ್ತಾರೆ ಸೊ ಟ್ರೈನ್ ಬರೋ ಟೈಮ್ಗೆ ಅದು ಹಾರಿಜಾಂಟಲ್ ಆಗುತ್ತೆ. ಸೊ ಟ್ರೈನ್ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ಅದು ವರ್ಟಿಕಲ್ ಆಗಿ ಲಿಫ್ಟ್ ಆಗಿರುತ್ತೆ. ಸೊ ದಟ್ ಅದ್ರ ಕೆಳಗಡೆ ಸೊ ಯಾವುದೇ ವೆಸಲ್ಸ್ ಆರಾಮಾಗಿ ಮೂವ್ ಆಗ್ಬೋದಾಗಿರುತ್ತೆ.
So with this, we have come to the second article. This is about Karnataka government Swami Vivekananda Yuva Shakti Yojane. So Karnataka ಸರ್ಕಾರದ ವತಿಯಿಂದ ಲಾಂಚ್ ಆಗಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಯುವ ಶಕ್ತಿ ಯೋಜನೆ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಇಲ್ಲಿ ಯುವ ಶಕ್ತಿ ಅಂತ ನೇಮ್ ಅಲ್ಲೇ ಇದೆ. ಸೊ ಇದು ಯೂತ್ ಗಾಗಿ ಮಾಡಿರ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಏನು ಅಂದ್ರೆ ಟು ಕ್ರಿಯೇಟ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ರೂರಲ್ ಯೂತ್ ಏನಿರ್ತಾರೆ, ಗ್ರಾಮೀಣದಲ್ಲಿರ್ತಕ್ಕಂಥ ಯುವಕರು ಏನಿರ್ತಾರೆ, ಸೊ ಅವರನ್ನ ಸಬಲೀಕರಣಗೊಳಿಸ್ತಕ್ಕಂಥ ಒಂದು ಗುರಿ ಆಗಿರುತ್ತೆ. ಇದರಲ್ಲಿ ಪ್ರಮುಖವಾಗಿ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಅಪ್ರಾಕ್ಸಿಮೇಟ್ಲಿ 28,000 ಹಳ್ಳಿಗಳು ಅಥವಾ ವಿಲೇಜಸ್ ಏನಿದಾವೆ, ಸೊ ಅದರಲ್ಲಿ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಅಂತ ಕರಿತೀವಿ, ಅಂದ್ರೆ ಸ್ವಸಹಾಯ ಗುಂಪುಗಳು ಅಂತ ಕರಿತೀವಿ. ಸೊ ಈ ರೀತಿಯ ಪ್ರತಿ ಗುಂಪಿಗೂ 1.5 ಲಕ್ಷದವರೆಗೆ ಹಣ ಸಹಾಯವನ್ನ ಮಾಡಲಾಗುತ್ತೆ. ಸೊ ಈ ಒಂದು ಪ್ರೋಗ್ರಾಮ್ ಅನ್ನ ನಾವು ವಿವೇಕಾನಂದ ಯುವ ಶಕ್ತಿ ಯೋಜನೆ ಅಂತ ಕರಿತೀವಿ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಕ್ರಿಯೇಟಿಂಗ್ ಸೆಲ್ಫ್ ಎಂಪ್ಲಾಯ್ಮೆಂಟ್, ಅಂದ್ರೆ ಸ್ವ ಉದ್ಯೋಗವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು. ಟಾರ್ಗೆಟ್ ಎಷ್ಟು ಅಂದ್ರೆ ಕನಿಷ್ಠ ಪಕ್ಷ 5 ಲಕ್ಷ ಯುವಕರಿಗೆ ಒಂದು ಸ್ವಯಂ ಉದ್ಯೋಗವನ್ನ ನಿರ್ಮಾಣ ಮಾಡ್ತಕ್ಕಂಥದ್ದು ಇದರ ಉದ್ದೇಶವಾಗಿರುತ್ತೆ. So with this, we have come to the third article. This is about ಮಿನಿಸ್ಟ್ರಿ ಆಫ್ ಫುಡ್ ಪ್ರಾಸೆಸಿಂಗ್ ಇಂಡಸ್ಟ್ರೀಸ್, ಅಂದ್ರೆ ಆಹಾರ ಸಂಸ್ಕರಣಾ ಕೈಗಾರಿಕೆಗಳ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಪದ ಅಂತಕ್ಕಂಥ ಒಂದು ಯೋಜನೆಯನ್ನ ಲಾಂಚ್ ಮಾಡಿದ್ದಾರೆ. ಸೊ ಸಂಪದ ಅಂದ್ರೆ ಏನು, ಇದು ಯಾವ ಮಿನಿಸ್ಟ್ರಿಗೆ ರಿಲೇಟೆಡ್ ಅಂತ ನಮ್ಗೆ ಪರೀಕ್ಷೆಯಲ್ಲಿ ಪ್ರಶ್ನೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಸಂಪದ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ PMKSY ನಾವು ಅರ್ಥ ಮಾಡ್ಕೊಳ್ಬೇಕು. PMKSY ಅಂದ್ರೆ ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಂತ ಕರಿತೀವಿ. ಸೊ ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಯಲ್ಲಿ ಆಹಾರದ ಸಂಸ್ಕರಣೆಗೆ ಸಂಬಂಧಪಟ್ಟಂತೆ ಮೆಗಾ ಫುಡ್ ಪಾರ್ಕ್ ಆಗಿರ್ಬೋದು, ಕೋಲ್ಡ್ ಚೈನ್ ಆಗಿರ್ಬೋದು, ಆಪರೇಷನ್ ಗ್ರೀನ್ಸ್ ಆಗಿರ್ಬೋದು, ಆಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್ ಆಗಿರ್ಬೋದು, ಇವುಗಳನ್ನೆಲ್ಲ ಒಂದು ಅಡಿಯಲ್ಲಿ ತೆಗೆದುಕೊಂಡು ಬರ್ತಾರೆ. ಸೊ ಈ ಒಂದು ಯೋಜನೆಯನ್ನ ನಾವು ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆ ಅಂತ ಕರಿತೀವಿ. ಸೊ ಈ ಒಂದು ಯೋಜನೆ ಏನಿರುತ್ತೆ ಅಂದ್ರೆ PMKSY ಯೋಜನೆ ಏನಿರುತ್ತೆ, ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ಲಾಟ್ಫಾರ್ಮ್ ಅನ್ನ ಈಗ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಒಂದು ಪ್ಲಾಟ್ಫಾರ್ಮ್ ಅನ್ನ ನಾವು ಸಂಪದ ಅಂತ ಕರಿತೇವೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಆಗಿ ಗೊತ್ತಿರಬೇಕಾಗಿರುತ್ತೆ. ಸೊ ದಿಸ್ ಸಂಪದ ಇಸ್ ಕಾಲ್ಡ್ ಆಸ್ ಡಿಜಿಟಲ್ ಪ್ಲಾಟ್ಫಾರ್ಮ್. ಸೊ ಇದನ್ನ ನಾವು ಡಿಜಿಟಲ್ ವೇದಿಕೆ ಅಂತ ಕರಿತೇವೆ. ಸೊ ಇದರಲ್ಲಿ ಪ್ರಾಜೆಕ್ಟ್ ಸ್ಯಾಂಕ್ಷನ್ಡ್ ಅಂಡರ್ ಡಿಫರೆಂಟ್ ಸಬ್ ಸ್ಕೀಮ್ಸ್ ಆಫ್ PMKSY ಇಸ್ ಮೆನ್ಷನ್. ಸೊ PMKSY ಅಲ್ಲಿ ಬರ್ತಕ್ಕಂಥ ಉಪಯೋಜನೆಗಳೇನಿರ್ತವೆ, ಆ ಒಂದು ಉಪಯೋಜನೆಗಳ ಅಡಿಯಲ್ಲಿ ಮಂಜೂರಾಗಿರ್ತಕ್ಕಂಥ ವಿವಿಧ ಯೋಜನೆಗಳ ಬಗ್ಗೆ ಮೇಲ್ವಿಚಾರಣೆ ಮಾಡ್ತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ನಾವು ಸಂಪದ ಅಂತ ಕರಿತೇವೆ. ಸೊ ಪ್ರಧಾನ ಮಂತ್ರಿ ಕಿಸಾನ್ ಸಂಪದ ಯೋಜನೆಯಲ್ಲಿ ಕಾಂಪ್ರಹೆನ್ಸಿವ್ ಪ್ಯಾಕೇಜ್ ಫಾರ್ ಕ್ರಿಯೇಷನ್ ಆಫ್ ಮಾಡರ್ನ್ ಇನ್ಫ್ರಾಸ್ಟ್ರಕ್ಚರ್, ಅಂದ್ರೆ ಈ ಒಂದು ಆಧುನಿಕ ಮೂಲ ಸೌಕರ್ಯವನ್ನ ಅಭಿವೃದ್ಧಿ ಪಡಿಸಲಾಗುತ್ತೆ. ಸೊ ಯಾವ ಪರ್ಪಸ್ಗೋಸ್ಕರ ಅಂದ್ರೆ ಫಾರ್ಮ್ ಗೇಟ್ ಟು ರಿಟೇಲ್ ಮಾರ್ಕೆಟ್, ಅಂದ್ರೆ ರೈತರು ತಮ್ಮ ಬೆಳೆಗಳನ್ನ ಕೃಷಿ ಭೂಮಿಯಲ್ಲಿ ಎಲ್ಲಿ ಬೆಳೀತಾರೋ ಅಲ್ಲಿಂದ ಅದನ್ನ ಚಿಲ್ಲರೆ ಮಾರುಕಟ್ಟೆವರೆಗೂ ಸಾಗಿಸುವವರೆಗೆ ಆ ಒಂದು ಸಮರ್ಥ ಪೂರೈಕೆ ಏನಿರುತ್ತೆ ಅದನ್ನ ನಿರ್ವಹಣೆ ಮಾಡ್ಲಿಕ್ಕೆ PMKSY ಅಂತಕ್ಕಂಥ ಒಂದು ಯೋಜನೆಯನ್ನ ಮಾಡಿರ್ತಾರೆ. ಅಲ್ಲೇ ನೋಡಿದ್ರಿ ನಾವು ಕೋಲ್ಡ್ ಸ್ಟೋರೇಜ್ ಇರುತ್ತೆ, ಅದಾದ್ಮೇಲೆ ಫುಡ್ ಪಾರ್ಕ್ಸ್ ಎಲ್ಲ ಇರುತ್ತೆ. ಸೊ ಇದರಿಂದ ಆಹಾರವನ್ನ ನಾವು ಹೆಚ್ಚು ದಿನ ಸ್ಟೋರ್ ಮಾಡಬಹುದಾಗಿರುತ್ತೆ. ಇದರಿಂದ ರೈತರಿಗೆ ಬಹಳಷ್ಟು ಅನುಕೂಲ ಆಗುತ್ತೆ. ಸೊ ಈ ರೀತಿಯ ಇನಿಷಿಯೇಟಿವ್ಸ್ ನ ನಾವು PMKSY ಅಂತ ಕರಿತೀವಿ. ಹಾಗಿದ್ರೆ ಇನ್ನೂ ಒಂದು ಪ್ರಧಾನ ಮಂತ್ರಿ KSY ಅಂತಕ್ಕಂಥ ಇನ್ನೊಂದು ಕೂಡ ಯೋಜನೆ ಇದೆ. ಸೊ ಅದನ್ನ ನಾವು ಪ್ರಧಾನ ಮಂತ್ರಿ ಕೃಷಿ ಸಿಂಚಾಯಿ ಯೋಜನಾ ಅಂತ ಕರಿತೇವೆ. ನಾವು ಇಷ್ಟೊತ್ತು ಡಿಸ್ಕಸ್ ಮಾಡಿದ್ದು ಕಿಸಾನ್ ಸಂಪದ ಯೋಜನಾ. ಸೊ ನಾವು ನಿಮ್ಗೆ ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಕೃಷಿ ಸಿಂಚಾಯಿ ಯೋಜನೆ ಬಗ್ಗೆ ನೀವು ಡೀಟೇಲ್ಸ್ ನ ಬರಿಬೇಕಾಗಿರುತ್ತೆ. ಹಾಗಿದ್ರೆ ಈ ಒಂದು PMKSY ಇಂದ ಏನೇನಾಗುತ್ತೆ ಅಂದ್ರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಸಂಪದ ಯೋಜನೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಸೊ ಕಿಸಾನ್ ಸಂಪದ ಯೋಜನೆಯಿಂದ ಏನಾಗುತ್ತೆ ಅಂದ್ರೆ ಸೊ ಇಟ್ ಪ್ರೊವೈಡ್ಸ್ ಬೆಟರ್ ರಿಟರ್ನ್ಸ್ ಟು ಫಾರ್ಮರ್ಸ್, ಅಂದ್ರೆ ರೈತರಿಗೆ ಉತ್ತಮ ಆದಾಯವನ್ನ ಕೊಡ್ಲಿಕ್ಕೆ, ಅದಾದ್ಮೇಲೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟೀಸ್, ಉದ್ಯೋಗ ಅವಕಾಶಗಳು. ಯಾಕಂದ್ರೆ ಫುಡ್ ಪಾರ್ಕ್ಸ್, ಕೋಲ್ಡ್ ಸ್ಟೋರೇಜಸ್ ಎಲ್ಲ ಕ್ರಿಯೇಟ್ ಮಾಡಿದಾಗ ಅಲ್ಲಿ ಉದ್ಯೋಗಿಗಳು ಬೇಕಾಗ್ತಾರೆ, ಅದರಿಂದ ಉದ್ಯೋಗದ ಆಪರ್ಚುನಿಟೀಸ್ ಇನ್ಕ್ರೀಸ್ ಆಗುತ್ತೆ. ಸೊ ರೆಡ್ಯೂಸಸ್ ವೇಸ್ಟ್ ಆಫ್ ಅಗ್ರಿಕಲ್ಚರಲ್ ಪ್ರೊಡ್ಯೂಸ್, ಸೊ ಕೃಷಿ ಉತ್ಪನ್ನಗಳ ವ್ಯರ್ಥ ಕಡಿಮೆ ಆಗುತ್ತೆ. ಸೊ ಅದಾದ್ಮೇಲೆ ಇಟ್ ಇನ್ಕ್ರೀಸಸ್ ದಿ ಪ್ರೊಸೆಸಿಂಗ್ ಲೆವೆಲ್ ಅಂಡ್ ಎನ್ಹಾನ್ಸಿಂಗ್ ದಿ ಎಕ್ಸ್ಪೋರ್ಟ್ ಆಫ್ ದಿ ಪ್ರೊಸೆಸ್ಡ್ ಫುಡ್. ಸೊ ಈ ಒಂದು ಆಹಾರ ಏನಿರುತ್ತೆ ಆ ಒಂದು ಆಹಾರದ ರಫ್ತು ಕೂಡ ಹೆಚ್ಚಾಗ್ತಕ್ಕಂಥ ಎಲ್ಲ ಸಾಧ್ಯತೆ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇವಾಗ ಸಂಪದ ಅಂತಕ್ಕಂಥ ಒಂದು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ ಫೋರ್ತ್ ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಮಿನಿಸ್ಟ್ರಿ ಆಫ್ ಲಾ ಅಂಡ್ ಜಸ್ಟಿಸ್, ಅಂದ್ರೆ ಕಾನೂನು ಮತ್ತು ನ್ಯಾಯ ಸಚಿವಾಲಯಕ್ಕೆ ಸಂಬಂಧಪಟ್ಟಂತೆ ನ್ಯಾಯ ಮಿತ್ರ ಸ್ಕೀಮ್ ಅಥವಾ ನ್ಯಾಯ ಮಿತ್ರ ಯೋಜನೆ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ಯೋಜನೆಯನ್ನ ಆಲ್ರೆಡಿ ಬಹಳ ಹಿಂದೆ ಲಾಂಚ್ ಮಾಡಿರ್ತಾರೆ. ಸೊ ಇದರ ಪ್ರಮುಖ ಗುರಿ ಏನು ಅಂದ್ರೆ to facilitate expeditious disposal of 10 to 15 years old pending cases in the
ಹೈ ಕೋರ್ಟ್ಸ್ ಆಫ್ ಸಬಾರ್ಡಿನೇಟ್ ಕೋರ್ಟ್ಸ್, ಹೈ ಕೋರ್ಟ್ಸ್ ಮತ್ತೆ ಸಬಾರ್ಡಿನೇಟ್ಸ್ ಕೋರ್ಟ್ಸ್ ಅಲ್ಲಿ 10 ರಿಂದ 15 ವರ್ಷಗಳ ಕಾಲ ಹಳೆಯ ಬಾಕಿ ಇರ್ತಕ್ಕಂಥ ಕೇಸಸ್ ಏನಿರುತ್ತೆ ಸೊ ಅದನ್ನ ತ್ವರಿತವಾಗಿ ವಿಲೇವಾರಿ ಮಾಡ್ತಕ್ಕಂಥ ಒಂದು ಸ್ಕೀಮ್ ಅನ್ನ ನಾವು ನ್ಯಾಯ ಮಿತ್ರ ಸ್ಕೀಮ್ ಅಂತ ಕರಿತೇವೆ. ಸೊ ಇದನ್ನ ಇಂಟ್ರೊಡ್ಯೂಸ್ ಮಾಡಿರ್ತಕ್ಕಂಥದ್ದು 2017ರಲ್ಲಿ ಇಂಟ್ರೊಡ್ಯೂಸ್ ಮಾಡಿರ್ತಾರೆ. ಸೊ ಇಂಟ್ರೊಡ್ಯೂಸ್ ಮಾಡಿದಾಗಿಂದ ಇದುವರೆಗೂ ನಾವು 38 ನ್ಯಾಯ ಮಿತ್ರಗಳನ್ನ ನೋಡ್ಬೋದಾಗಿರುತ್ತೆ. ನ್ಯಾಯ ಮಿತ್ರಗಳು ಅಂದ್ರೆ ಸೊ ಈ ರೀತಿಯ ಕೇಸಸ್ ನ ರಿಸಾಲ್ವ್ ಮಾಡ್ಲಿಕ್ಕೆ ಸಪೋರ್ಟ್ ಮಾಡ್ತಾ ಇರ್ತಕ್ಕಂಥ ಒಂದು ಲಾಯರ್ಸ್ ಆಗಿರ್ತಾರೆ, ಅವ್ರನ್ನ ನಾವು ನ್ಯಾಯ ಮಿತ್ರಸ್ ಅಂತ ಕರಿತೇವೆ. ಸೊ ಪ್ರಮುಖವಾಗಿ ಈ ನ್ಯಾಯ ಮಿತ್ರಗಳು ಅಸ್ಸಾಂ, ಬಿಹಾರ್, ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ರಾಜಸ್ಥಾನ್, ಉತ್ತರ ಪ್ರದೇಶ ಮತ್ತು ವೆಸ್ಟ್ ಬೆಂಗಾಲ್ ಅಲ್ಲಿ ಸೊ ಪ್ರಮುಖವಾಗಿ ತಮ್ಮ ಕಾಂಟ್ರಿಬ್ಯೂಷನ್ ಅನ್ನ ಮಾಡಿರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ನ್ಯಾಯ ಮಿತ್ರಗಳೇನಿದಾವೆ ಸೊ ಇವರು ದೇ ಅಸಿಸ್ಟೆಡ್ ಕೋರ್ಟ್ಸ್ ಕನ್ಸರ್ನ್ಡ್ ಇನ್ ಡಿಸ್ಪೋಸಲ್ ಆಫ್ 3495 ಓಲ್ಡ್ ಕೇಸಸ್. ಸೊ ಇದುವರೆಗೂ 3495 ಹಳೆ ಪ್ರಕರಣಗಳನ್ನ ವಿಲೇವಾರಿ ಮಾಡಲಿಕ್ಕೆ ಸಹಾಯ ಮಾಡಿದ್ದಾರೆ. ಸೊ ಪ್ರಮುಖವಾಗಿ ಮ್ಯಾಟ್ರಿಮೋನಿಯಲ್ ಕೇಸಸ್ ಅಥವಾ ವೈವಾಹಿಕ ಪ್ರಕರಣಗಳಾಗಿರ್ಬೋದು, ಆಕ್ಸಿಡೆಂಟಲ್ ಕ್ಲೇಮ್ಸ್ ಆಗಿರ್ಬೋದು ಮತ್ತೆ ಕ್ರಿಮಿನಲ್ ಕೇಸಸ್ ನ ವಿಲೇವಾರಿ ಮಾಡಲಿಕ್ಕೆ ಸಹಾಯ ಮಾಡಿರ್ತವೆ. So 80 ನ್ಯಾಯ ಮಿತ್ರಾಸ್ ವಿಲ್ ಬಿ ಎಂಗೇಜ್ಡ್ ಅಕ್ರಾಸ್ ದಿ ಕಂಟ್ರಿ ಫ್ರಮ್ 2021 to 26. ಸೊ ಇದು ಮುಂದಿನ ಫೋರ್ಕಾಸ್ಟಿಂಗ್ ಆಗಿರುತ್ತೆ. ಸೊ 2021ರಿಂದ 26ರವರೆಗೆ ದೇಶದಾದ್ಯಂತ 80 ನ್ಯಾಯ ಮಿತ್ರಗಳನ್ನ ಸ್ಥಾಪನೆ ಮಾಡಲಿಕ್ಕೆ ಈಗ ಒಂದು ಟಾರ್ಗೆಟ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 5th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಟೈಗರ್ ಡೇ 2022 ಅಥವಾ ಅಂತಾರಾಷ್ಟ್ರೀಯ ಹುಲಿ ದಿನ 2022ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಈ ಒಂದು ದಿನವನ್ನ ಪ್ರತಿ ವರ್ಷ ಜುಲೈ 29ರಂದು ಆಚರಣೆ ಮಾಡಲಾಗುತ್ತೆ. ಸೊ ಪರ್ಪಸ್ ಏನು ಅಂದ್ರೆ ಟು ಇನ್ಕ್ರೀಸ್ ಅವೇರ್ನೆಸ್ ಆಫ್ ಕನ್ಸರ್ವೇಷನ್ ಆಫ್ ಟೈಗರ್ಸ್. ಸೊ ಟೈಗರ್ಸ್ ಗಳನ್ನ ಸಂರಕ್ಷಣೆ ಮಾಡ್ಲಿಕ್ಕೆ ಅದರ ಬಗ್ಗೆ ಜಾಗೃತಿಯನ್ನ ಮೂಡಿಸ್ತಕ್ಕಂಥ ಒಂದು ದಿನವಾಗಿರುತ್ತೆ. ಸೊ ಇದನ್ನ ಸ್ಥಾಪನೆ ಮಾಡಿದ್ ಯಾವತ್ತು ಅಂದ್ರೆ 2010ರಲ್ಲಿ ಈ ಒಂದು ದಿನವನ್ನ ಸ್ಥಾಪನೆ ಮಾಡಲಾಗುತ್ತೆ. ಸೊ ಸ್ಥಾಪನೆ ಮಾಡಿದವರು ಸೈಂಟ್ ಪೀಟರ್ಬರ್ಗ್ ಟೈಗರ್ ಸಮಿಟ್ ಇನ್ ರಷ್ಯಾ. ಸೊ ರಷ್ಯಾದಲ್ಲಿ ಒಂದು ಸಮಿಟ್ ನಡೆದಿರುತ್ತೆ. ಆ ಸಮಿಟ್ ನ ನಾವು ಸೈಂಟ್ ಪೀಟರ್ಬರ್ಗ್ ಹುಲಿ ಶೃಂಗಸಭೆ ಅಂತ ಕರಿತೀವಿ. ಸೊ ಈ ಒಂದು ಶೃಂಗಸಭೆಯಲ್ಲಿ 2010ರಂದು ಈ ರೀತಿಯ ದಿನವನ್ನ ಜುಲೈ 29 ಅಬ್ಸರ್ವ್ ಮಾಡ್ಬೇಕಂತ ನಿರ್ಣಯವನ್ನ ಮಾಡಿರ್ತಾರೆ. ಸೊ 2010ರಲ್ಲಿ ಈ ನಿರ್ಣಯ ಆದಾಗ ಒಂದು ನಿರ್ಧಾರವನ್ನ ಕೈಗೊಂಡಿರ್ತಾರೆ. ನಿರ್ಧಾರ ಏನು ಅಂದ್ರೆ ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ, ಅಂದ್ರೆ ಹುಲಿ ಶ್ರೇಣಿಯ ದೇಶಗಳು ಅಂತ ಕರಿತೀವಿ. ಸೊ ನಮ್ಮ ಒಂದು ಪ್ರಪಂಚದಲ್ಲಿ 13 ಹುಲಿ ಶ್ರೇಣಿಯ ದೇಶಗಳನ್ನ ನಾವು ನೋಡ್ಬೋದಾಗಿರುತ್ತೆ. ಟೈಗರ್ ರೇಂಜ್ ಕಂಟ್ರೀಸ್ ಅಂದ್ರೆ ಟೈಗರ್ ಪಾಪ್ಯುಲೇಷನ್ ಜಾಸ್ತಿ ಇರ್ತಕ್ಕಂಥ ಕಂಟ್ರೀಸ್ ಅನ್ನ ನಾವು ಟೈಗರ್ ರೇಂಜ್ ಕಂಟ್ರೀಸ್ ಅಂತ ಕರಿತೀವಿ. ಸೊ 2010ರಲ್ಲಿ ಒಂದು ಟಾರ್ಗೆಟ್ ಅನ್ನ ಇಟ್ಕೊಡ್ತಾರೆ. ಆ ಟಾರ್ಗೆಟ್ ಏನು ಅಂದ್ರೆ 2022ರ ವೇಳೆಗೆ T/2 ಅಂತಕ್ಕಂಥ ಒಂದು ಟಾರ್ಗೆಟ್ ಅನ್ನ ಇಟ್ಕೊಳ್ತಾರೆ. T/2 ಅಂದ್ರೆ ಟಿ ಅಂದ್ರೆ ಟೈಗರ್ ಇಂಟು 2. ಟೈಗರ್ ಪಾಪ್ಯುಲೇಷನ್ 2010 ಏನಿತ್ತು ಸೊ ಅದು 2022ಗೆ ಡಬಲ್ ಆಗ್ಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ TX2 ಅಥವಾ T/2 ಅಂತಕ್ಕಂಥ ಒಂದು ಯೋಜನೆಯನ್ನ 2010ರಲ್ಲಿ ಟಾರ್ಗೆಟ್ ಇಟ್ಕೊಂಡಿರ್ತಾರೆ. ಸೊ ಕರೆಂಟ್ ಪಾಪ್ಯುಲೇಷನ್ ಆಫ್ ಕ್ಯಾಟ್ ಪಾಪ್ಯುಲೇಷನ್ ಅಂದ್ರೆ ಕರೆಂಟ್ ವೈಲ್ಡ್ ಕ್ಯಾಟ್ ಪಾಪ್ಯುಲೇಷನ್, ಪ್ರಸ್ತುತವಾಗಿ ಈ ಒಂದು ಹುಲಿಗಳ ಸಂಖ್ಯೆ ವೈಲ್ಡ್ ಅಲ್ಲಿ ಎಷ್ಟಿದೆ ಅಂದ್ರೆ 3900 ಇದೆ ಅಂತ WWF ನ ಪ್ರಕಾರ ಹೇಳಲಾಗ್ತಾ ಇದೆ. ಸೊ ಈ ಒಂದು ಟೈಗರ್ ರೇಂಜ್ ಕಂಟ್ರೀಸ್ ನಲ್ಲಿ 70% ಆಫ್ ದಿ ಟೈಗರ್ಸ್ ಭಾರತ ರಾಷ್ಟ್ರದಲ್ಲಿ ಇರೋದನ್ನ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ವರ್ಷದ ಥೀಮ್, ಆಕ್ಚುಲಿ ಈ ವರ್ಷದ ಥೀಮ್ ಅಂತಕ್ಕಂಥದ್ದನ್ನ ಬಹಳ ಪತ್ರಿಕೆಗಳಲ್ಲಿ ಕೊಟ್ಟಿರೋದಿಲ್ಲ. ಸೊ ಯಾವ್ದೋ ಒಂದು ಪತ್ರಿಕೆಯಲ್ಲಿ ಕೊಟ್ಟಿರ್ತಾರೆ ಪ್ರಾಬಬಲಿ. ಸೊ ಇದು ಚೇಂಜ್ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಸೊ ಅದರಿಂದ ಇದನ್ನ ನಾವು ಇವಾಗ ಹೇಳಿರ್ತೀವಿ. ಸಪೋಸ್ ಇನ್ನು ಅಥೆಂಟಿಕ್ ಇನ್ಫಾರ್ಮೇಶನ್ ಬಂದ್ರೆ ನಾವು ಥೀಮ್ ನ ಮತ್ತೆ ಅಪ್ಡೇಟ್ ಮಾಡ್ತೀವಿ. ಸೊ ಪ್ರಸ್ತುತವಾಗಿ ಹೇಳ್ತಾ ಇರ್ತಕ್ಕಂಥ ಥೀಮ್ ಯಾವುದು ಅಂದ್ರೆ ಇಂಡಿಯಾ ಲಾಂಚಸ್ ಪ್ರಾಜೆಕ್ಟ್ ಟೈಗರ್ ಟು ರಿವೈವ್ ದಿ ಟೈಗರ್ ಪಾಪ್ಯುಲೇಷನ್. ಅಂದ್ರೆ ಹುಲಿ ಜನಸಂಖ್ಯೆಯನ್ನ ಪುನರುಜ್ಜೀವನಗೊಳಿಸಲು ಭಾರತವು ಪ್ರಾಜೆಕ್ಟ್ ಟೈಗರ್ ಅನ್ನು ಪ್ರಾರಂಭಿಸುತ್ತಿದೆ ಅಂತಕ್ಕಂಥ ಒಂದು ಥೀಮ್ ಅನ್ನ ಈಗ ಒಂದು ಪೇಪರ್ ಅಲ್ಲಿ ಮೆನ್ಷನ್ ಮಾಡಿದ್ರು. ಸೊ ಲಾಸ್ಟ್ ಇಯರ್ ಥೀಮ್ ಏನಾಗಿರುತ್ತೆ ಅಂದ್ರೆ ದೇರ್ ಸರ್ವೈವಲ್ ಇಸ್ ಇನ್ ಆರ್ ಹ್ಯಾಂಡ್ಸ್. ಅವರಲ್ಲ ಅವುಗಳ ಉಳಿವು ನಮ್ಮ ಕೈಯಲ್ಲಿದೆ ಅಂತಕ್ಕಂಥ ಒಂದು ಥೀಮ್ ನ ಮೇಲೆ 2021 ಅಲ್ಲಿ ನಾವು ಆಚರಣೆ ಮಾಡಿರ್ತೇವೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 6th ಆರ್ಟಿಕಲ್. ದಿಸ್ ಇಸ್ ಅಬೌಟ್ ನೀಲಕೇಣಿ ಸೆಂಟರ್ ಫಾರ್ AI ಫಾರ್ ಭಾರತ್. AI ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ. ಯಾರಿಗೋಸ್ಕರ ಅಂದ್ರೆ ಭಾರತಕ್ಕೋಸ್ಕರ ಅಂತ. ಸೊ ನೀಲಕೇಣಿ ಅವರ ವತಿಯಿಂದ ಈ ಒಂದು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಲಾಗ್ತಾ ಇದೆ. ಸೊ ಈ ಒಂದು ಪ್ರಾಡಕ್ಟ್ ನ ನಾವೇನಂತ ಕರಿತೀವಿ ಅಂದ್ರೆ AI ಫಾರ್ ಭಾರತ್. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫಾರ್ ಭಾರತ್ ಅಂತ ಕರಿತೇವೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಟು ಯೂಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಕೃತಕ ಬುದ್ಧಿಮತ್ತೆಯನ್ನ ಭಾರತೀಯ ಭಾಷಾ ತಂತ್ರಜ್ಞಾನದಲ್ಲಿ ಅಥವಾ ಈ ಒಂದು ಲ್ಯಾಂಗ್ವೇಜ್ ಟೆಕ್ನಾಲಜಿಯಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರುತ್ತೆ. ಸೊ ಇದನ್ನ
It came into being at prestigious Indian Institute of Technology, Madras. So ಇದನ್ನ Indian Institute of Technology Madras ನಲ್ಲಿ AI for Bharat ಅಂತಕ್ಕಂಥ ಒಂದು ಸೆಂಟರ್ ಅನ್ನ ಅಥವಾ ಇದನ್ನ ಸ್ಥಾಪನೆ ಮಾಡಲಾಗಿರುತ್ತೆ. ಸೊ ಇದರ ಮೇನ್ ಪರ್ಪಸ್ ಏನು ಅಂದ್ರೆ ಭಾರತದ ಒಂದು ಡಿಜಿಟಲ್ ಇಂಡಿಯಾ ಅಂತಕ್ಕಂಥ ಒಂದು ಆಂಬಿಷನ್ ಇದೆ. ಸೊ ಈ ಒಂದು ಡಿಜಿಟಲ್ ಇಂಡಿಯಾ ಅಡಿಯಲ್ಲಿ ಭಾಷಿಣಿ ಮಿಷನ್ ಅಂತಕ್ಕಂಥದ್ದನ್ನ ಒಂದನ್ನ ಸ್ಟಾರ್ಟ್ ಮಾಡಿದ್ರು. ಇದನ್ನ ನಾವು ಇದು ಲಾಂಚ್ ಆದಾಗ ಅಂದ್ರೆ ಭಾಷಿಣಿ ಮಿಷನ್ ಲಾಂಚ್ ಆದಾಗ ನಿಮ್ ಜೊತೆ ಡಿಸ್ಕಸ್ ಮಾಡಿದ್ವಿ. ಭಾಷಿಣಿ ಮಿಷನ್ ಅಂದ್ರೆ ಇವಾಗ ಸಾಕಷ್ಟು ಸ್ಕೀಮ್ಗಳು ಅಥವಾ ಯೋಜನೆಗಳು ಭಾರತ ಸರ್ಕಾರದಿಂದ ಲಾಂಚ್ ಆಗ್ತಾನೆ ಇರುತ್ತೆ. ಬಟ್ ಇದು ಲಾಂಚ್ ಆದಾಗ ಇದು ಯೂಶುವಲಿ ಇಂಗ್ಲಿಷ್ ಅಥವಾ ಹಿಂದಿ ಭಾಷೆಗಳಲ್ಲಿ ಇದನ್ನ ಪ್ರಮೋಟ್ ಮಾಡಲಾಗುತ್ತೆ. ಸೊ ಹಿಂದಿ ಅಥವಾ ಇಂಗ್ಲಿಷ್ ಎರಡೇ ಭಾಷೆಗಳಿದ್ರೆ ಸಾಕಷ್ಟು ಜನಕ್ಕೆ ಅದು ಅರ್ಥ ಆಗಲ್ಲ. ಸೊ ಆ ಒಂದು ಕಾರಣದಿಂದ ಭಾರತ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಇನ್ಫಾರ್ಮೇಶನ್ ಅಥವಾ ಸ್ಕೀಮ್ಸ್ ಏನಿರುತ್ತೆ ಸೊ ಅದನ್ನೆಲ್ಲ ಎಲ್ಲಾ ಭಾಷೆಗಳಲ್ಲೂ ಲಭ್ಯವಿರ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ಮಾಡಿರ್ತಾರೆ. ಸೊ ಅದನ್ನ ನಾವು ಭಾಷಿಣಿ ಮಿಷನ್ ಅಂತ ಕರಿತೇವೆ. ಸೊ ಈ ಒಂದು ಭಾಷಿಣಿ ಮಿಷನ್ ಏನಿರುತ್ತೆ ಸೊ ಅದಕ್ಕೆ AI ಫಾರ್ ಇಂಡಿಯಾ ಅಥವಾ ಭಾರತ್ ಅಂತಕ್ಕಂಥ ಒಂದು ಇವಾಗ ಏನ್ ಲಾಂಚ್ ಮಾಡ್ತಾ ಇದ್ದಾರೆ ಸೊ ಅದು ಉಪಯೋಗ ಆಗ್ತಕ್ಕಂಥ ಅಥವಾ ಅದ್ರ ಜೊತೆ ಕೊಲಾಬರೇಟ್ ಆಗ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ AI ಫಾರ್ ಭಾರತ್ ವಿಲ್ ಫರ್ದರ್ ಕಾಂಟ್ರಿಬ್ಯೂಟ್ ಟು ಅಂಡ್ ಆಕ್ಸಿಲರೇಟ್ ಇಂಡಿಕ್ ಲ್ಯಾಂಗ್ವೇಜ್ AI ವರ್ಕ್ and fully aligned with goals of ಭಾಷಿಣಿ ಮಿಷನ್. ಸೊ as I told you before, ಈ ಭಾಷಿಣಿ ಮಿಷನ್ ಏನಿರುತ್ತೆ ಸೊ ಅದ್ರ ಜೊತೆ ಸಂಪೂರ್ಣವಾಗಿ ಹೊಂದಾಣಿಕೆ ಆಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದಾಗಿರುತ್ತೆ. ಸೊ ಇದನ್ನ ನಾವು AI ಫಾರ್ ಭಾರತ್ ಅಂತ ಕರಿತೇವೆ. So with this we have come to the 7th article. So ಈ ಒಂದು ಆರ್ಟಿಕಲ್ ಅಲ್ಲಿ ರಿನ್ಯೂ ಪವರ್, ಸೊ ಇದು ಭಾರತ ದೇಶದ ಒಂದು ಈ ನವೀಕರಿಸಬಹುದಾದ ಇಂಧನಗಳ ಶಕ್ತಿ ಏನಿರುತ್ತೆ ಸೊ ಅದರ ಮೇಲೆ ಕೇಂದ್ರೀಕರಿಸತಕ್ಕಂಥ ಒಂದು ಸಂಸ್ಥೆ ಆಗಿರುತ್ತೆ. ಇದನ್ನ ನಾವು ರಿನ್ಯೂ ಪವರ್ ಅಂತ ಕರಿತೀವಿ. ಸೊ ಈ ರಿನ್ಯೂ ಪವರ್ ಏನಿದೆ ಈಗ ಪ್ರಸ್ತುತವಾಗಿ ಈಜಿಪ್ಟ್ ನೊಂದಿಗೆ $8 ಬಿಲಿಯನ್ ಹೂಡಿಕೆ ಮಾಡ್ತಕ್ಕಂಥ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ದಿಸ್ ಇಸ್ ದ ಮೇನ್ ಪರ್ಪಸ್ ಆಫ್ ದಿಸ್ ಇಸ್ ಟು ಡೆವಲಪ್ ಗ್ರೀನ್ ಹೈಡ್ರೋಜನ್ ಅಥವಾ ಹಸಿರು ಜಲಜನಕವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು. ಸೊ ಗ್ರೀನ್ ಹೈಡ್ರೋಜನ್ ಆಸ್ ಐ ಟೋಲ್ಡ್ ಯು ಸೊ ಇದರಲ್ಲಿ ಯಾವುದೇ ರೀತಿಯ ಗ್ರೀನ್ ಹೌಸಸ್ ಗ್ಯಾಸಸ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗೋದಿಲ್ಲ. ಇನ್ಸ್ಟೆಡ್ ಆಫ್ ದಟ್ ಆಕ್ಸಿಜನ್ ಬಿಡುಗಡೆ ಆಗುತ್ತೆ. ಇದು ನಮ್ಮ ಪರಿಸರಕ್ಕೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥ ಒಂದು ಗ್ಯಾಸ್ ಆಗಿರುತ್ತೆ. ಸೊ ಅದೇ ರೀತಿ ಮುಂಚೆ ನಾವು ಗ್ರೇ ಹೈಡ್ರೋಜನ್ ಅಂತ ಡೆವಲಪ್ ಮಾಡ್ತಾ ಇದ್ವಿ. ಸೊ ಇದನ್ನ ಫಾಸಿಲ್ ಫ್ಯೂಯಲ್ ಇಂದ ಡೆವಲಪ್ ಮಾಡ್ತಾ ಇದ್ರು. ಸೊ ಈ ಒಂದು ಫಾಸಿಲ್ ಫ್ಯೂಯಲ್ ಇಂದ ಕಾರ್ಬನ್ ಡೈಆಕ್ಸೈಡ್ ಬಿಡುಗಡೆ ಆಗ್ತಾ ಇತ್ತು. ಸೊ ಅದಾದ ನಂತರ ಬ್ಲೂ ಹೈಡ್ರೋಜನ್ ಅಂತ ಡೆವಲಪ್ ಮಾಡಿದ್ರು. ಸೊ ಇದನ್ನು ಕೂಡ ಫಾಸಿಲ್ ಫ್ಯೂಯಲ್ ಇಂದಾನೇ ಡೆವಲಪ್ ಮಾಡ್ತಾ ಇದ್ರು. ಬಟ್ ಕಾರ್ಬನ್ ಡೈಆಕ್ಸೈಡ್ ಏನ್ ರಿಲೀಸ್ ಆಗ್ತಾ ಇತ್ತು ಅದನ್ನ ಕ್ಯಾಪ್ಚರ್ ಮಾಡ್ಲಾಗ್ತಾ ಇತ್ತು. ಬಟ್ ಗ್ರೀನ್ ಹೈಡ್ರೋಜನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗಲ್ಲ. ಇನ್ಸ್ಟೆಡ್ ಆಫ್ ದಟ್ ಆಕ್ಸಿಜನ್ ರಿಲೀಸ್ ಆಗುತ್ತೆ. ಸೊ ಇವಾಗ ರಿನ್ಯೂ ಎನರ್ಜಿ ಅಂತಕ್ಕಂಥದ್ದು ಈಜಿಪ್ಟ್ ನ ಒಂದಿಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿರುತ್ತೆ. ಸೊ ಈಜಿಪ್ಟ್ ನ ಕ್ಯಾಪಿಟಲ್ ಸಿಟಿ ಬಂದು ಕೈರೋ ಆಗಿರುತ್ತೆ. ಸೊ ಇದರ ನೈಬರಿಂಗ್ ಕಂಟ್ರೀಸ್ ನಾವು ನೋಡೋದಾದ್ರೆ ಲಿಬಿಯಾ, ಸುಡಾನ್ ಮತ್ತೆ ಇಸ್ರೇಲ್ ಇದರ ಬಾರ್ಡರ್ಸ್ ಅನ್ನ ಶೇರ್ ಮಾಡ್ಕೊಂಡಿರ್ತಕ್ಕಂಥ ಒಂದು ಕಂಟ್ರೀಸ್ ಆಗಿರುತ್ತೆ. ಸೊ ಈಜಿಪ್ಟ್ 2 ಸೀಸ್ಗೆ ಇದು ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುತ್ತೆ. ಒಂದು ಮೆಡಿಟೇರಿಯನ್ ಸಿ ಆಗಿರುತ್ತೆ, ಇನ್ನೊಂದು ರೆಡ್ ಸಿ ಆಗಿರುತ್ತೆ. ಸೊ ಈ ಮೆಡಿಟೇರಿಯನ್ ಸಿ ಮತ್ತೆ ರೆಡ್ ಸಿ ಏನಿದೆ ಸೊ ಇಲ್ಲಿ ನಾವು ಬ್ಲೂ ಡಾಟ್ಸ್ ನ ನೀವು ನೋಡ್ಬೋದಾಗಿರುತ್ತೆ. ಸೊ ಇದನ್ನ ನಾವು ಸುಯೇಜ್ ಕ್ಯಾನಲ್ ಅಂತ ಕರಿತೀವಿ. ಸೊ ಈ ಒಂದು ಪ್ರದೇಶದಲ್ಲಿ ಈ ಸುಯೇಜ್ ಕ್ಯಾನಲ್ ಏನಿದೆ ಈ ಒಂದು ಪ್ರದೇಶದಲ್ಲಿ ಈ ರಿನ್ಯೂವಬಲ್ ಎನರ್ಜಿಯನ್ನ ಡೆವಲಪ್ ಮಾಡ್ಲಿಕ್ಕೆ ಈಗ ಒಪ್ಪಂದಕ್ಕೆ ಸಹಿ ಹಾಕಿರ್ತಾರೆ. ಸೊ ರಿನ್ಯೂ ಪವರ್ ಸೈನ್ಡ್ ವಿತ್ ಈಜಿಪ್ಷಿಯನ್ ಗವರ್ನಮೆಂಟ್. ಸೊ ಮುಂಚೆ ಹೇಳಿದಾಗೆ ಈಜಿಪ್ಟಿಯನ್ ಗವರ್ನಮೆಂಟ್ ನ ಜೊತೆಗೆ ಈ ಒಂದು ಈಜಿಪ್ಟ್ ಸುಯೇಜ್ ಕ್ಯಾನಲ್ ಏನಿದೆ ಸೊ ಅಲ್ಲಿ ಬರ್ತಕ್ಕಂಥ ಎಕನಾಮಿಕ್ ಝೋನ್ ಅಂತ ಕರಿತೇವೆ. ಸೊ ಆ ಒಂದು ಝೋನ್ ನಲ್ಲಿ ಈ ಶಕ್ತಿಯನ್ನ ಉತ್ಪಾದನೆ ಮಾಡ್ಲಿಕ್ಕೆ ರಿನ್ಯೂ ಪವರ್ ಎನರ್ಜಿ ಜೊತೆಗೆ ಈಗ ಒಪ್ಪಂದವನ್ನ ಮಾಡ್ಕೊಂಡಿರ್ತಾರೆ. ಸೊ ಈ ಒಂದು ಒಪ್ಪಂದ ಏನಿರುತ್ತೆ ಇಟ್ ಈಸ್ ಬ್ಯಾಕ್ಡ್ ಬೈ ಇನ್ವೆಸ್ಟರ್ಸ್ ಇನ್ಕ್ಲೂಡಿಂಗ್ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಗ್ರೂಪ್. ಸೊ ಇದರಲ್ಲಿ ಬೇರೆಯವರು ಕೂಡ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಗೋಲ್ಡ್ಮ್ಯಾನ್ ಸ್ಯಾಕ್ಸ್ ಗ್ರೂಪ್ ನ ನೋಡ್ಬೋದಾಗಿರುತ್ತೆ. ಮತ್ತೆ ಅಬುದಾಬಿ ಇನ್ವೆಸ್ಟ್ಮೆಂಟ್ ಅಥಾರಿಟಿಯನ್ನ ಕೂಡ ನಾವಿಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಇನಿಷಿಯೇಟಿವ್ ನ ಪ್ರಕಾರ 2,20,000 ಟನ್ಸ್ ಆಫ್ ಕ್ಲೀನ್ ಫ್ಯೂಯಲ್ ಆನ್ಯುಯಲಿ, ವಾರ್ಷಿಕವಾಗಿ 2,20,000 ಟನ್ಗಳಷ್ಟು ಶುದ್ಧ ಇಂಧನವನ್ನ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಯೋಜನೆ ಆಗಿರುತ್ತೆ. ಸೊ ವಿತ್ ದಿಸ್ ವಿ ಹ್ಯಾವ್ ಕಮ್ ಟು ದಿ 9th ಆರ್ಟಿಕಲ್. ದಿಸ್ ಇಸ್ ಅಬೌಟ್ QRFV. ಸೊ ವಾಟ್ ಈಸ್ QRFV ಅಂತ ನಿಮ್ಗೆ ಪ್ರಶ್ನೆ ಬರ್ಬೋದಾಗಿರುತ್ತೆ. QRFV ಅಂದ್ರೆ ಕ್ವಿಕ್ ರಿಯಾಕ್ಷನ್ ಫೈಟಿಂಗ್ ವೆಹಿಕಲ್ ಮೀಡಿಯಂ ಅಂತ ಕರಿತೇವೆ. ಸೊ ಈ ರೀತಿಯ ವೆಹಿಕಲ್ ಈ ಚಿತ್ರದಲ್ಲಿ ಕಾಣ್ತಾ ಇರ್ತಕ್ಕಂಥ ಒಂದು ವೆಹಿಕಲ್ ಕ್ವಿಕ್ ರಿಯಾಕ್ಷನ್ ಅಂದ್ರೆ ತ್ವರಿತವಾಗಿ ಒಂದು ಪ್ರತಿಕ್ರಿಯೆ ನೀಡ್ತಕ್ಕಂಥ ಒಂದು ವೆಹಿಕಲ್ಸ್ ಅನ್ನ ಈಗ ಟಾಟಾ ವತಿಯಿಂದ ನಮ್ಮ ಇಂಡಿಯನ್ ಆರ್ಮಿಗೆ ಡೆಲಿವರ್ ಮಾಡಲಾಗಿರುತ್ತೆ. ಸೊ ಇದ್ರ ಬಗ್ಗೆ ನಾವು ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಬರೋಣ. ಸೊ ಟಾಟಾ ಗ್ರೂಪ್ಸ್ ನಲ್ಲಿರ್ತಕ್ಕಂಥ ಒಂದು ಟಾಟಾ ಅಡ್ವಾನ್ಸ್ ಸಿಸ್ಟಮ್ಸ್ ಲಿಮಿಟೆಡ್ ಅಂತ ಕರಿತೇವೆ. ಸೊ ಇವರು ದೇ ಹ್ಯಾವ್ ಡೆವಲಪ್ಡ್ ಇಂಡಿಜಿನಿಯಸ್ಲಿ ಅಂದ್ರೆ ಸ್ಥಳೀಯವಾಗಿ ಕ್ವಿಕ್ ರಿಯಾಕ್ಷನ್ ಫೈಟಿಂಗ್ ವೆಹಿಕಲ್ ಮೀಡಿಯಂಗಳನ್ನ ಈಗ ತಯಾರಿ ಮಾಡಿ ಅದನ್ನ ಇಂಡಿಯನ್ ಆರ್ಮಿಗೆ ಹಸ್ತಾಂತರ ಮಾಡಿರ್ತಾರೆ. ಸೊ ದಿಸ್ ವೆಹಿಕಲ್ ವಿಲ್ ಎನ್ಹಾನ್ಸ್ ದಿ ಆಪರೇಷನಲ್ ಕೇಪಬಿಲಿಟೀಸ್ ಆಫ್ ದಿ ಇಂಡಿಯನ್ ಆರ್ಮಿ. ನಮ್ಮ ಒಂದು ಭಾರತೀಯ ಸೇನೆಯ
ಕಾರ್ಯಾಚರಣೆ ಸಾಮರ್ಥ್ಯ ಏನಿರುತ್ತೆ ಅದನ್ನ ವೃದ್ಧಿ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ರೀತಿಯ ಇನಿಷಿಯೇಟಿವ್ಸ್ ಏನಿದೆ ಅದು ನಮ್ಮ ಕೇಂದ್ರ ಸರ್ಕಾರದ ಒಂದು ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಬಹಳ ಒಂದು ಇನೋವೇಟಿವ್ ಆಗಿ ಉತ್ಪಾದನೆ ಮಾಡ್ತಕ್ಕಂಥ ಒಂದು ಆಕ್ಟಿವಿಟಿ ಏನಿರುತ್ತೆ ಅದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ಆಗಿರುತ್ತೆ. ಸೊ ಈ ರೀತಿಯ ಇನಿಷಿಯೇಟಿವ್ಸ್ ನಿಂದ ಫಾರ್ ಎಕ್ಸಾಂಪಲ್ ನಾವು ಐಡೆಕ್ಸ್ ಅಂತ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಐಡೆಕ್ಸ್ ಅಂದ್ರೆ ಈ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಒಂದು ಇನೋವೇಷನ್ ಅನ್ನ ಸಾಧನೆ ಮಾಡ್ತಕ್ಕಂಥ ಒಂದು ಸ್ಟಾರ್ಟ್ಅಪ್ ಗಳಿಗೆ ಸಪೋರ್ಟ್ ಮಾಡ್ತಕ್ಕಂಥ ಒಂದು ಇನಿಷಿಯೇಟಿವ್ ನ ನಾವು ಐಡೆಕ್ಸ್ ಅಂತ ಕರಿತೇವೆ. ಸೊ ಈ ರೀತಿ ಸಾಕಷ್ಟು ಇನಿಷಿಯೇಟಿವ್ ನ ಭಾರತ ಸರ್ಕಾರ ಡಿಫೆನ್ಸ್ ಸೆಕ್ಟರ್ ಅಲ್ಲಿ ಮಾಡ್ತಾ ಇದೆ. ಸೊ ಇವಾಗ ಈ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್, ಸೊ ಈ ಎಲ್ಲ ಇನಿಷಿಯೇಟಿವ್ಸ್ ಇಂದ ಏನಾಗ್ತಾ ಇದೆ ಅಂದ್ರೆ ಡಿಫೆನ್ಸ್ ಪ್ರೊಕ್ಯೂರ್ಮೆಂಟ್ ಏನಿತ್ತು ಅಂದ್ರೆ ಭಾರತ ದೇಶ ಮುಂಚೆ ಏನಾಗ್ತಾ ಇತ್ತು ಅಂದ್ರೆ ರಕ್ಷಣೆಗೆ ಸಂಬಂಧಪಟ್ಟಂತೆ ವಸ್ತುಗಳೇನಿರುತ್ತೆ ಅದನ್ನ ಬೇರೆ ದೇಶಗಳಿಂದ ತರಿಸ್ಕೊಳ್ತಾ ಇತ್ತು. ಸೊ ನಾವು 2018-19ರಿಂದ 2021-22ಕ್ಕೆ ಕಂಪೇರ್ ಮಾಡಿಕೊಂಡಾಗ 46% ಫಾರಿನ್ ಸೋರ್ಸಸ್ ಏನಿರುತ್ತೆ 46% ಇತ್ತು. ಸೊ ಇವಾಗ ಅದು 36% ಗೆ ಕಡಿಮೆ ಆಗಿರುತ್ತೆ. ಸೊ ದಿಸ್ ಇಸ್ ದ ಗ್ರೇಟ್ ಇನ್ಕ್ರಿಮೆಂಟ್ ವಿತ್ ರೆಸ್ಪೆಕ್ಟ್ ಟು ಡಿಪೆಂಡೆನ್ಸಿ ಆನ್ ಅದರ್ ಕಂಟ್ರೀಸ್ ವಿತ್ ರೆಸ್ಪೆಕ್ಟ್ ಟು ಡಿಫೆನ್ಸ್ ರಿಲೇಟೆಡ್ ಥಿಂಗ್ಸ್. ಸೊ ಈ ಒಂದು ಆರ್ಟಿಕಲ್ ಅಲ್ಲೂ ಕೂಡ ನಮ್ಮ ಒಂದು ಇಂಡಿಜಿನಿಯಸ್ ಕೆಪಾಸಿಟಿ ಏನಿದೆ ಅದನ್ನ ನಾವು ಶೋಕೇಸ್ ಮಾಡಬಹುದಾಗಿರ್ತಕ್ಕಂಥ ಒಂದು ವೆಹಿಕಲ್ಸ್ ಅನ್ನ ಟಾಟಾ ಗ್ರೂಪ್ ನಿಂದ ಡೆಲಿವರ್ ಮಾಡಿರ್ತಾರೆ. ಸೊ ಇಲ್ಲಿಗೆ ಇವತ್ತಿನ ಎಲ್ಲಾ ಪ್ರಚಲಿತ ಘಟನೆಗಳು ಕಂಪ್ಲೀಟ್ ಆಗಿರುತ್ತೆ. ವಿತ್ ದಿಸ್ ವಿ ಆರ್ ಕಮ್ ಟು ಇನ್ಕ್ವೆಸ್ಟ್ ಚಾಲೆಂಜ್ ನಂಬರ್ 224. You can just pause the video, go through the questions and give us the answers. So once again I'll meet you tomorrow with tomorrow's current affairs. Till then, keep reading, be safe. Thank you very much for